Hello everyone, welcome to our YouTube channel Science Patashala. Dear CTET 2026 aspirants, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 3. ಪಾರ್ಟ್ 2 ಸಕ್ಸಸ್ಫುಲಿ ಫಿನಿಶ್ ಆಗಿದೆ. ಇವತ್ತು ನಾವು ಮೂವ್ ಆಗ್ತೀವಿ ನೆಕ್ಸ್ಟ್ ಸ್ಟೇಜ್ ಆಫ್ ಲರ್ನಿಂಗ್ ಕಡೆಗೆ. ಈ ಸೆಷನ್ನಲ್ಲಿ ಮಟೀರಿಯಲ್ಸ್ ಅಂಡ್ ದೇರ್ ಡೈಲಿ ಯೂಸಸ್ ಟಾಪಿಕ್ ಮೇಲೆ ಇನ್ನೂ ಕೆಲವು ವೆರಿ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಡಿಸ್ಕಸ್ ಮಾಡ್ತೀವಿ. ಸಿಟಿಇಟಿ ಪೇಪರ್ 2 ಎಕ್ಸಾಮ್ನಲ್ಲಿ ಆಫನ್ ರಿಪೀಟ್ ಆಗೋ ಐಡಿಯಾಸ್, ಈಸಿ ಟ್ರಿಕ್ಸ್ ಮತ್ತು ಎಕ್ಸಾಮ್ ಓರಿಯೆಂಟೆಡ್ ಟಿಪ್ಸ್ ಆಲ್ ಎಕ್ಸ್ಪ್ಲೇನ್ಡ್ ಇನ್ ಅ ಸಿಂಪಲ್ ವೇ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ಸಿಟಿಇಟಿ ಸೈನ್ಸ್ ಬೂಸ್ಟರ್ಸ್. PYQs ಪ್ರಾಕ್ಟೀಸ್ ಮಾಡಿದರೆ ಎಕ್ಸಾಮ್ ಕ್ವಶನ್ಸ್ ಫಿಯರ್ ಕಡಿಮೆ ಆಗುತ್ತೆ ಅಂಡ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಸೊ ಲೆಟ್ಸ್ ಲರ್ನ್ ಸ್ಟೆಪ್ ಬೈ ಸ್ಟೆಪ್ ಅಂಡ್ ಏಮ್ ಫಾರ್ ಅ ಸ್ಟ್ರಾಂಗ್ ಸ್ಕೋರ್ ಇನ್ CTET 2026. So let us start today's session. The first question, match the following, that is metals and non-metals with their uses. ಈ ಪ್ರಶ್ನೆ CTET ಸೆಪ್ಟೆಂಬರ್ 2016 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಎರಡು ಕಾಲಮ್ಸ್ ಕೊಟ್ಟಿದ್ದಾರೆ. ಸೊ ಮೆಟಲ್ ಆರ್ ನಾನ್ ಮೆಟಲ್ ಒಂದು ಕಾಲಮು, ಇನ್ನೊಂದು ಕಾಲಮು ಯೂಸಸ್ ಕೊಟ್ಟಿದ್ದಾರೆ. ಸೊ ಮೆಟಲ್ ಬಾರ್ ನಾನ್ ಮೆಟಲ್ ಅಯೋಡಿನ್ ಅಂತ ಕೊಟ್ಟಿದ್ದಾರೆ, ಯೂಸು ವಾಟರ್ ಪ್ಯೂರಿಫಿಕೇಶನ್ ಅಂತ ಕೊಟ್ಟಿದ್ದಾರೆ. ಸೊ ಮೆಟಲ್ ಆರ್ ನಾನ್ ಮೆಟಲ್ ಮರ್ಕ್ಯೂರಿ ಅಂತ ಕೊಟ್ಟಿದ್ದಾರೆ, ಯೂಸ್ ಆನ್ ವುಂಡ್ಸ್. ಸೊ ಇಲ್ಲಿ ಮೆಟಲ್ ಆರ್ ನಾನ್ ಮೆಟಲ್ ಅಲ್ಯೂಮಿನಿಯಂ ಕೊಟ್ಟಿದ್ದಾರೆ, ಯೂಸು ಥರ್ಮೋಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಮೆಟಲ್ ಆರ್ ನಾನ್ ಮೆಟಲ್ ಕ್ಲೋರಿನ್, ಯೂಸು ಫುಡ್ ಪ್ಯಾಕೇಜಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಮ್ಯಾಚ್ ಮಾಡಿ ಕರೆಕ್ಟ್ ಆಪ್ಷನ್ ಫೈಂಡ್ ಔಟ್ ಮಾಡಬೇಕು. So let us match each metal or non-metal with its correct use. So iodine, just we are using it on wounds. Iodine, it is just used on wounds. So iodine is used as an antiseptic. So wounds mele apply maduttare to kill germs. So next mercury. So mercury, it is used in thermometers. So mercury, it is a liquid metal that expands uniformly with temperature, hence thermometers nalli use aguttade. So next aluminium. So aluminium, it is used in food packaging. So aluminium is lightweight, non-reactive and it is malleable. So food packaging foil ge suitable. So next chlorine. So chlorine, it is used in water purification. So chlorine, it is used to kill harmful microorganisms in water. So water purification ಗೆ ಯೂಸ್ ಮಾಡುತ್ತಾರೆ. ಸೊ ಇಲ್ಲಿ ಯಾವ್ಯಾವುದು ಬಂತು? ಅಯೋಡಿನ್ ಆನ್ wounds, that is first it is 2. Okay. So next mercury, it is used in thermometers, that is 3. So aluminium, it is used in food packaging, 4. So chlorine, it is used in water purification, 1. Okay. So ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ. So option D is the correct answer. Why other options are wrong here? Option A wrong. So iodine thermometer ಗೆ ಯೂಸ್ ಆಗೋದಿಲ್ಲ. Mercury correct for thermometers. So option B wrong. Aluminium thermometer material ಅಲ್ಲ, food packaging ಗೆ correct use. So option C also wrong. So iodine water purification ಅಲ್ಲ, chlorine it is the correct option. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಆಪ್ಷನ್ ಡಿ is the correct answer. Next question, select the true statement from the following. ಈ ಪ್ರಶ್ನೆ CTET ಸೆಪ್ಟೆಂಬರ್ 2016 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ಬೆಕಲೈಟ್ is a thermoplastic whereas melamine is a thermosetting plastic. Option B, melamine is a thermoplastic whereas bekelite is a thermosetting plastic. Option C, bekelite and melamine are both thermoplastics. Option D, bekelite and melamine are both thermosetting plastic. So bekelite and melamine, they are thermosetting plastics. Yaudu? They are thermosetting plastics. So meaning once they are heated and molded, they cannot be softened again on reheating. ಸೊ ಬೆಕಲೈಟ್ ಎಲೆಕ್ಟ್ರಿಕಲ್ ಸ್ವಿಚಸ್ ಪ್ಲಗ್ಸ್ ನಲ್ಲಿ ಯೂಸ್ ಆಗುತ್ತದೆ ಮತ್ತು ಮೆಲಮೈನ್ ಕಿಚನ್ ವೇರ್ ಹಾಗೂ ಲ್ಯಾಮಿನೇಟ್ಸ್ ಗೆ ವೈಡ್ಲಿ ಯೂಸ್ ಮಾಡುತ್ತಾರೆ ಬಿಕಾಸ್ ದೇ ಆರ್ ಹೀಟ್ ರೆಸಿಸ್ಟೆಂಟ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಇಸ್ ಬೆಕಲೈಟ್ ಅಂಡ್ ಮೆಲಮೈನ್ ಆರ್ ಬೋತ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್. ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ರಾಂಗ್. ಬೆಕಲೈಟ್ ಥರ್ಮೋಪ್ಲಾಸ್ಟಿಕ್ ಅಲ್ಲ, ಅದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಆಪ್ಷನ್ ಬಿ ರಾಂಗ್. ಮೆಲಮೈನ್ ಥರ್ಮೋಪ್ಲಾಸ್ಟಿಕ್ ಅಲ್ಲ, ಥರ್ಮೋಸೆಟ್ಟಿಂಗ್ ಕ್ಯಾಟಗರಿಗೆ ಬಿಲಾಂಗ್ ಆಗುತ್ತದೆ. ಸೊ ಆಪ್ಷನ್ ಸಿ ರಾಂಗ್. ಬೋತ್ ಬೆಕಲೈಟ್ ಅಂಡ್ ಮೆಲಮೈನ್ ಥರ್ಮೋಪ್ಲಾಸ್ಟಿಕ್ಸ್ ಅಲ್ಲ, ದೇ ಆರ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್.
ನೆಕ್ಸ್ಟ್ ಕ್ವಶನ್, ವೈ ಆರ್ ದ ಸೋಲ್ಸ್ ಆಫ್ ದ ಶೂಸ್ ಥ್ರೆಡೆಡ್? ಈ ಪ್ರಶ್ನೆ ಸಿಟಿಇಟಿ ಡಿಸೆಂಬರ್ 2018 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಟು ಡಿಕ್ರೀಸ್ ಫ್ರಿಕ್ಷನ್, ಆಪ್ಷನ್ ಬಿ ಟು ಇನ್ಕ್ರೀಸ್ ಫ್ರಿಕ್ಷನ್, ಆಪ್ಷನ್ ಸಿ ಟು ಇನ್ಕ್ರೀಸ್ ಲೈಫ್ ಆಫ್ ದ ಶೂಸ್, ಆಪ್ಷನ್ ಡಿ ಟು ಗಿವ್ ದ ಶೂಸ್ ಮೋರ್ ಪ್ರೊಟೆಕ್ಷನ್. So the soles of the shoes are threaded to increase friction between the shoe and the ground. ಥ್ರೆಡ್ಸ್ ಗ್ರೌಂಡ್ ಮೇಲೆ ಬೆಟರ್ ಗ್ರಿಪ್ ಕೊಡುತ್ತದೆ. ಸೊ ವಾಕಿಂಗ್ ಅಥವಾ ರನ್ನಿಂಗ್ ಸಮಯದಲ್ಲಿ ಸ್ಲಿಪ್ಪಿಂಗ್ ಕಡಿಮೆ ಆಗುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಟು ಇನ್ಕ್ರೀಸ್ ಫ್ರಿಕ್ಷನ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ರಾಂಗ್. ಥ್ರೆಡ್ಸ್ ಫ್ರಿಕ್ಷನ್ ಡಿಕ್ರೀಸ್ ಮಾಡುವುದಿಲ್ಲ, ಫ್ರಿಕ್ಷನ್ ಇನ್ಕ್ರೀಸ್ ಮಾಡುತ್ತದೆ. ಸೊ ಆಪ್ಷನ್ ಸಿ ರಾಂಗ್. ಶೂಸ್ ಲೈಫ್ ಇನ್ಕ್ರೀಸ್ ಆಗಬಹುದು ಬಟ್ ಮೇನ್ ಪರ್ಪಸ್ ಗ್ರಿಪ್ ಇಂಪ್ರೂವ್ ಮಾಡುವುದು. ಸೊ ಆಪ್ಷನ್ ಡಿ ರಾಂಗ್. ಪ್ರೊಟೆಕ್ಷನ್ ಸೆಕೆಂಡರಿ ಅಡ್ವಾಂಟೇಜ್ ಆಗಿರಬಹುದು ಬಟ್ ಪ್ರೈಮರಿ ರೀಸನ್ ಫ್ರಿಕ್ಷನ್ ಇನ್ಕ್ರೀಸ್ ಮಾಡುವುದು. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಟು ಇನ್ಕ್ರೀಸ್ ಫ್ರಿಕ್ಷನ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ದಟ್ ಇಸ್ MgOH ಟ್ವೈಸ್ ಇಟ್ ಈಸ್ ಯೂಸ್ಡ್ ಆಸ್? ಈ ಪ್ರಶ್ನೆ ಸಿಟಿಇಟಿ ಡಿಸೆಂಬರ್ 2018 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ರಿಡ್ಯೂಸಿಂಗ್ ಏಜೆಂಟ್, ಆಪ್ಷನ್ ಬಿ ಆಂಟಾಸಿಡ್, ಆಪ್ಷನ್ ಸಿ ಫರ್ಮೆಂಟೇಷನ್ ಏಜೆಂಟ್, ಆಪ್ಷನ್ ಡಿ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ that is MgOH twice. So it is commonly known as milk of magnesia. So it is commonly known as milk of magnesia. So it is a base and it is used as an antacid to neutralize excess acid in the stomach. ಅಸಿಡಿಟಿ ರೆಡ್ಯೂಸ್ ಆಗುವುದರಿಂದ ಇಂಡೈಜೆಷನ್ ಇಂದ ರಿಲೀಫ್ ಸಿಗುತ್ತದೆ ಮತ್ತು ಹಾರ್ಟ್ ಬರ್ನ್ ಕಡಿಮೆಯಾಗುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಇಸ್ ಆಂಟಾಸಿಡ್. ಸೊ ಆಪ್ಷನ್ ಬಿ ಇಟ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ರಾಂಗ್. ಸೊ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ರಿಡ್ಯೂಸಿಂಗ್ ಏಜೆಂಟ್ ಅಲ್ಲ, ಇಟ್ ನ್ಯೂಟ್ರಲೈಸಸ್ ಆಸಿಡ್, ರಿಡಕ್ಷನ್ ರಿಯಾಕ್ಷನ್ ಮಾಡೋದಿಲ್ಲ. ಸೊ ಆಪ್ಷನ್ ಸಿ ರಾಂಗ್. ಫರ್ಮೆಂಟೇಷನ್ ಏಜೆಂಟ್ಸ್ ಆರ್ ಯೂಶುವಲಿ ಈಸ್ಟ್ ಆರ್ ಬ್ಯಾಕ್ಟೀರಿಯಾ ದಟ್ ಇಸ್ MgOH ಟ್ವೈಸ್ ಫರ್ಮೆಂಟೇಷನ್ಗೆ ಯೂಸ್ ಆಗುವುದಿಲ್ಲ. ಸೊ ಆಪ್ಷನ್ ಡಿ ರಾಂಗ್. ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಆಕ್ಸಿಡೈಸಿಂಗ್ ಏಜೆಂಟ್ ಅಲ್ಲ, ಇಟ್ ಇಸ್ ಅ ಬೇಸ್, ಆಕ್ಸಿಡೇಷನ್ ರಿಯಾಕ್ಷನ್ ಇನ್ವಾಲ್ವ್ ಆಗುವುದಿಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ನಾನ್ ಮೆಟಲ್ ಯೂಸ್ಡ್ ಇನ್ ದ ಪರ್ಪಲ್ ಕಲರ್ಡ್ ಸೊಲ್ಯೂಷನ್ ಅಪ್ಲೈಡ್ ಆನ್ ವೂಂಡ್ಸ್ ಆಸ್ ಆಂಟಿಸೆಪ್ಟಿಕ್ ಈಸ್? ಈ ಪ್ರಶ್ನೆ ಸಿಟಿಇಟಿ ಜುಲೈ 2019 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಅಯೋಡಿನ್, ಆಪ್ಷನ್ ಬಿ ಬ್ರೋಮಿನ್, ಆಪ್ಷನ್ ಸಿ ಸಲ್ಫರ್, ಆಪ್ಷನ್ ಡಿ ಕ್ಲೋರಿನ್. ಸೊ ದ ಪರ್ಪಲ್ ಕಲರ್ಡ್ ಸೊಲ್ಯೂಷನ್ ಅಪ್ಲೈಡ್ ಆನ್ ವೂಂಡ್ಸ್ ಇಟ್ ಈಸ್ ಟಿಂಚರ್ ಆಫ್ ಅಯೋಡಿನ್. ಅದಕ್ಕೆ ಏನಂತ ಹೇಳ್ತಾರೆ? ಟಿಂಚರ್ ಆಫ್ ಅಯೋಡಿನ್. So which is a non-metal? So this is a non-metal. Okay. So which is an antiseptic. Iodine germs ಅನ್ನು kill ಮಾಡುತ್ತದೆ and prevents infection. So wounds ಮೇಲೆ safely apply ಮಾಡುತ್ತಾರೆ. That's why iodine is commonly used as the antiseptic solution. So option A is the correct answer. So why other options are wrong here? Option B bromine wrong. So bromine it is a toxic liquid. ಓಕೆ, ವೂಂಡ್ಸ್ ಮೇಲೆ ಅಪ್ಲೈ ಮಾಡುವುದಿಲ್ಲ. ಸೊ ಕಾನ್ಸಂಟ್ರೇಟೆಡ್ ಬ್ರೋಮಿನ್ ಏನಾದರೂ ನಾವು ನಮ್ಮ ಹ್ಯಾಂಡ್ ಮೇಲೆ ಹಾಕೊಂಡ್ರೆ ಇವನ್ ಇಟ್ ಕ್ಯಾನ್ ಕಟ್ ಅವರ್ ಬೋನ್ಸ್. ಸೊ ದ್ಯಾಟ್ ಮಚ್ ಟಾಕ್ಸಿಕ್ ಇಟ್ ಇಸ್ ಬ್ರೋಮಿನ್. ಸೊ ವಿ ಕಾಂಟ್ ಯೂಸ್ ಬ್ರೋಮಿನ್. ಸೊ ಆಪ್ಷನ್ ಸಿ ಸಲ್ಫರ್ ರಾಂಗ್. ಸೊ ಸಲ್ಫರ್ ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಆಗಿ ಯೂಸ್ ಆಗುವುದಿಲ್ಲ ಮತ್ತು ಪರ್ಪಲ್ ಕಲರ್ ಕೊಡುವುದಿಲ್ಲ. ಸೊ ಆಪ್ಷನ್ ಡಿ ಕ್ಲೋರಿನ್ ರಾಂಗ್. ಸೊ ಕ್ಲೋರಿನ್ ವಾಟರ್ ಪ್ಯೂರಿಫಿಕೇಶನ್ಗೆ ಯೂಸ್ ಆಗುತ್ತದೆ, ವೂಂಡ್ಸ್ ಮೇಲೆ ಡೈರೆಕ್ಟ್ಲಿ ಅಪ್ಲೈ ಮಾಡುವುದು ಸೇಫ್ ಅಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಇಸ್ ಅಯೋಡಿನ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಏರ್ ಇಟ್ ಇಸ್ ಇನ್ಕರೆಕ್ಟ್? ಈ ಪ್ರಶ್ನೆ ಸಿಟಿಇಟಿ ಜುಲೈ 2019 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಏರ್ ಈಸ್ ನಾಟ್ ಪ್ರೆಸೆಂಟ್ ಇನ್ ಸಾಯಿಲ್, ಆಪ್ಷನ್ ಬಿ ಏರ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಇನ್ ವಾಟರ್ ಸೈಕಲ್, ಆಪ್ಷನ್ ಸಿ ಏರ್ ಆಕ್ಯುಪೈಸ್ ಸ್ಪೇಸ್, ಆಪ್ಷನ್ ಡಿ ಏರ್ ಹ್ಯಾಸ್ ವೇಟ್. ಸೊ ದಿಸ್ ಸ್ಟೇಟ್ಮೆಂಟ್ ಯಾವುದಪ್ಪ ಅಂದ್ರೆ ಏರ್ ಇಟ್ ಇಸ್ ನಾಟ್ ಪ್ರೆಸೆಂಟ್ ಇನ್ ಸಾಯಿಲ್. ಓಕೆ, ದಟ್ ಇಸ್ ಆಪ್ಷನ್ ಎ, ಏರ್ ಇಸ್ ನಾಟ್ ಪ್ರೆಸೆಂಟ್ ಇನ್ ಸಾಯಿಲ್. So this statement it is incorrect because soil contains air in the spaces between soil particles.
ಸೊ ಸಾಯಿಲ್ ಪೋರ್ಸ್ ನಲ್ಲಿ ಏರ್ ಪ್ರೆಸೆಂಟ್ ಇರುತ್ತದೆ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ರೂಟ್ಸ್ ಅಂಡ್ ಸಾಯಿಲ್ ಆರ್ಗಾನಿಸಮ್ಸ್. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. So why other options are correct here? Option B, it is correct. So air plays an important role in the water cycle, evaporation and condensation process. Air involvement illade possible alla. So option C correct. So air occupies space. Balloon inflate ಮಾಡಿದಾಗ air volume increase ಆಗುತ್ತದೆ, space fill ಮಾಡುತ್ತದೆ. So option D is also correct. Air has weight. So this can also be shown using experiments with inflated and deflated balloons. So the statement regarding air, it is incorrect. That is option A. That is air is not present in soil. So option A is the correct answer. Next question, which of the following acids it is found in ant sting? ಈ ಪ್ರಶ್ನೆ CTT ಜುಲೈ 2019 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಫಾರ್ಮಿಕ್ ಆಸಿಡ್, ಆಪ್ಷನ್ ಬಿ ಆಕ್ಸಾಲಿಕ್ ಆಸಿಡ್, ಆಪ್ಷನ್ ಸಿ ಅಸಿಟಿಕ್ ಆಸಿಡ್, ಆಪ್ಷನ್ ಡಿ ascorbic acid. Ant sting contains formic acid. Ant sting, it is containing formic acid. So which is a chemical acid naturally produced in the ant's body. So sting ಇಂದ ಬೈಟ್ ಮಾಡಿದ ಸಮಯದಲ್ಲಿ ಈ ಆಸಿಡ್ ಸ್ಕಿನ್ ಒಳಗೆ ರಿಲೀಸ್ ಆಗುತ್ತದೆ, causing burning sensation and irritation. So formic acid presence ನಿಂದ ants bite from sting painful ಆಗಿರುತ್ತದೆ. So ants bite uncomfortable ಆಗಿರುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಇಸ್ ಫಾರ್ಮಿಕ್ ಆಸಿಡ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಬಿ ಆಕ್ಸಾಲಿಕ್ ಆಸಿಡ್ ರಾಂಗ್. ಸೊ ಆಕ್ಸಾಲಿಕ್ ಆಸಿಡ್ ಸ್ಪಿನಾಕ್ ಮತ್ತು ಟೊಮ್ಯಾಟೋಸ್ ನಲ್ಲಿ ಸಿಗುತ್ತದೆ, ಆಂಟ್ ಸ್ಟಿಂಗ್ ಜೊತೆ ರಿಲೇಷನ್ ಇಲ್ಲ. ಸೊ ಆಪ್ಷನ್ ಸಿ ಅಸಿಟಿಕ್ ಆಸಿಡ್ ರಾಂಗ್. ಅಸಿಟಿಕ್ ಆಸಿಡ್ ವಿನೆಗಾರ್ ನಲ್ಲಿ ಪ್ರೆಸೆಂಟ್ ಇರುತ್ತದೆ, ಆಂಟ್ಸ್ ಡು ನಾಟ್ ಪ್ರೊಡ್ಯೂಸ್ ದಿಸ್ ಆಸಿಡ್. ಆಪ್ಷನ್ ಡಿ ascorbic ಆಸಿಡ್ ರಾಂಗ್. ascorbic ಆಸಿಡ್ ಇಟ್ ಇಸ್ ಪ್ರೆಸೆಂಟ್ ಇನ್ ವಿಟಮಿನ್ ಸಿ, ಫ್ರೂಟ್ಸ್ ನಲ್ಲಿ ಸಿಗುತ್ತದೆ. ಸೊ ಸ್ಟಿಂಗ್ ಪೇನ್ ಕಾಸ್ ಮಾಡುವುದಿಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಇಸ್ ಫಾರ್ಮಿಕ್ ಆಸಿಡ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಸಮೀರ್ ರೋಲ್ಸ್ ಹಿಸ್ ಮಾರ್ಬಲ್ ಆನ್ 3 different surfaces. The force of friction acting on the marble in the increasing order is. ಈ ಪ್ರಶ್ನೆ CTT ಜುಲೈ 2019 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ನ್ಯೂಸ್ ಪೇಪರ್, ಕಾರ್ಪೆಟ್, ಸೆಲೋಪೇನ್ ಶೀಟ್ಸ್. ಆಪ್ಷನ್ ಬಿ ಸೆಲೋಪೇನ್ ಶೀಟ್, ನ್ಯೂಸ್ ಪೇಪರ್, ಕಾರ್ಪೆಟ್. ಆಪ್ಷನ್ ಸಿ ಸೆಲೋಪೇನ್ ಶೀಟ್, ಕಾರ್ಪೆಟ್, ನ್ಯೂಸ್ ಪೇಪರ್. ಆಪ್ಷನ್ ಡಿ ನ್ಯೂಸ್ ಪೇಪರ್, ಸೆಲೋಪೇನ್ ಶೀಟ್, ಕಾರ್ಪೆಟ್. ಸೊ ಫ್ರಿಕ್ಷನ್ ಡಿಪೆಂಡ್ಸ್ ಆನ್ ದ ರಫ್ನೆಸ್ ಆಫ್ ದ ಸರ್ಫೇಸ್. ಸರ್ಫೇಸ್ ಸ್ಮೂತ್ ಆಗಿದ್ದರೆ ಫ್ರಿಕ್ಷನ್ ಕಡಿಮೆ, ಸರ್ಫೇಸ್ ರಫ್ ಆಗಿದ್ದರೆ ಫ್ರಿಕ್ಷನ್ ಹೆಚ್ಚು. ಸೊ ಸೆಲೋಪೇನ್ ಶೀಟ್ ತುಂಬಾ ಸ್ಮೂತ್ ಆಗಿದೆ, ಸೊ ಲೀಸ್ಟ್ ಫ್ರಿಕ್ಷನ್. So cellophane sheet, it is a transparent sheet which is made up of cellulose and it is used for food packaging. So newspaper medium rough ಆಗಿರುವುದರಿಂದ moderate friction. So carpet rough surface ಆಗಿದೆ, so maximum friction acting on the marble. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಇಸ್ cellophane sheet, newspaper, carpet. So why other options are wrong here? Option A wrong. ಸೊ ನ್ಯೂಸ್ ಪೇಪರ್ ಸೆಲೋಪೇನ್ ಗಿಂತ ರಫ್ ಆಗಿದೆ, ಸೊ ಫ್ರಿಕ್ಷನ್ ಆರ್ಡರ್ ಕರೆಕ್ಟ್ ಅಲ್ಲ. ಸೊ ಆಪ್ಷನ್ ಸಿ ರಾಂಗ್. ಸೊ ಕಾರ್ಪೆಟ್ ನ್ಯೂಸ್ ಪೇಪರ್ ಗಿಂತ ರಫ್ ಆಗಿದೆ, ಮಿಡಲ್ ಪೊಸಿಷನ್ ಇನ್ಕರೆಕ್ಟ್. ಸೊ ಆಪ್ಷನ್ ಡಿ ರಾಂಗ್. ಸೊ ಸೆಲೋಪೇನ್ ಗಿವ್ಸ್ ಲೀಸ್ಟ್ ಫ್ರಿಕ್ಷನ್, ಮಿಡಲ್ ಪೊಸಿಷನ್ ನಲ್ಲಿ ಇರುವುದಿಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್. ಈ ಪ್ರಶ್ನೆ CTT ಡಿಸೆಂಬರ್ 2019 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಕ್ಲಿನಿಕಲ್ ಥರ್ಮಾಮೀಟರ್ ಕ್ಯಾನ್ ಮೆಜರ್ ಬಾಯ್ಲಿಂಗ್ ಲಿಕ್ವಿಡ್ಸ್. ಆಪ್ಷನ್ ಬಿ ರೂಮ್ ಥರ್ಮಾಮೀಟರ್ಸ್ ರೇಂಜ್ ಫ್ರಮ್ 30 ಡಿಗ್ರಿ ಸೆಲ್ಸಿಯಸ್ ಟು 100 ಡಿಗ್ರಿ ಸೆಲ್ಸಿಯಸ್. ಆಪ್ಷನ್ ಸಿ ಲ್ಯಾಬೊರೇಟರಿ ಥರ್ಮಾಮೀಟರ್ಸ್ ರೇಂಜ್ ಫ್ರಮ್ 35 ಡಿಗ್ರಿ ಸೆಲ್ಸಿಯಸ್ ಟು 42 ಡಿಗ್ರಿ ಸೆಲ್ಸಿಯಸ್. ಆಪ್ಷನ್ ಡಿ ದ ರೇಂಜ್ ಆಫ್ ಅ ಲ್ಯಾಬೊರೇಟರಿ ಥರ್ಮಾಮೀಟರ್ is greater than that of a clinical thermometer. So a laboratory thermometer, it is used to measure the temperature of liquids and substances over a wide range, that is usually from -10 degrees Celsius to 110 degrees Celsius. So clinical thermometer human body temperature measure ಮಾಡಲು ಯೂಸ್ ಆಗುತ್ತದೆ. So its range it is limited, that is from 35 degrees Celsius to 42 degrees Celsius.
ಸೊ ಹೆನ್ಸ್ ಲ್ಯಾಬೊರೇಟರಿ ಥರ್ಮಾಮೀಟರ್ ರೇಂಜ್ ಕ್ಲಿನಿಕಲ್ ಥರ್ಮಾಮೀಟರ್ ಗಿಂತ ಗ್ರೇಟರ್ ಆಗಿದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ದ ರೇಂಜ್ ಆಫ್ ಅ ಲ್ಯಾಬೊರೇಟರಿ ಥರ್ಮಾಮೀಟರ್ ಇಸ್ ಗ್ರೇಟರ್ than that of a clinical thermometer. So why other options are incorrect here? Option A incorrect. ಸೊ ಕ್ಲಿನಿಕಲ್ ಥರ್ಮಾಮೀಟರ್ ಬಾಯ್ಲಿಂಗ್ ಲಿಕ್ವಿಡ್ಸ್ ಮೆಷರ್ ಮಾಡಲು ಯೂಸ್ ಆಗುವುದಿಲ್ಲ, ಓನ್ಲಿ ಬಾಡಿ ಟೆಂಪರೇಚರ್ಗೆ ಯೂಸ್ ಮಾಡುತ್ತಾರೆ. ಸೊ ಆಪ್ಷನ್ ಬಿ ಇನ್ಕರೆಕ್ಟ್. ರೂಮ್ ಥರ್ಮಾಮೀಟರ್ ರೇಂಜ್ 30 ಡಿಗ್ರಿ ಸೆಲ್ಸಿಯಸ್ ಟು 100 ಡಿಗ್ರಿ ಸೆಲ್ಸಿಯಸ್ ಅಲ್ಲ. ಇಟ್ ಯೂಶುವಲಿ ಮೆಷರ್ಸ್ ರೂಮ್ ಟೆಂಪರೇಚರ್ ರೇಂಜ್ ಓನ್ಲಿ. ಸೊ ಆಪ್ಷನ್ ಸಿ ಇನ್ಕರೆಕ್ಟ್. 35 ಡಿಗ್ರಿ ಸೆಲ್ಸಿಯಸ್ ಟು 42 ಡಿಗ್ರಿ ಸೆಲ್ಸಿಯಸ್ ರೇಂಜ್ ಕ್ಲಿನಿಕಲ್ ಥರ್ಮಾಮೀಟರ್ ದೋ, ಸೊ ನಾಟ್ ಲ್ಯಾಬೊರೇಟರಿ ಥರ್ಮಾಮೀಟರ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಈ ಪ್ರಶ್ನೆ ಸಿಟಿಇಟಿ ಡಿಸೆಂಬರ್ 2019 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಎ ಪ್ಯಾಶ್ಮಿನಾ ಶಾಲ್ ಇಟ್ ಇಸ್ ಮೇಡ್ ಫ್ರಮ್ ಹೇರ್ ಆಫ್ ಗೋಟ್ಸ್ ಅಂತ ಕೊಟ್ಟಿದ್ದಾರೆ. ಬಿ ಅಂಗೋರಾ ಇಟ್ ಇಸ್ ಅ ಟೈಪ್ ಆಫ್ wool obtained from rabbits. ಸಿ camel wool is used to make carpets. ಡಿ ಪ್ಯಾಶ್ಮಿನಾ wool is obtained from rabbits ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಅಂಡ್ ಸಿ, ಆಪ್ಷನ್ ಬಿ ಎ ಅಂಡ್ ಬಿ, ಆಪ್ಷನ್ ಸಿ ಬಿ ಅಂಡ್ ಸಿ, ಆಪ್ಷನ್ ಡಿ ಸಿ ಅಂಡ್ ಡಿ. So statement A, it is correct. That is Pashmina shawl, it is made from the hair of goats. So Pashmina shawl, it is made from the fine hair of a special breed of goats, that is Changtangi goat. So Pashmina wool goats ಇಂದ ಸಿಗುತ್ತದೆ, rabbits ಇಂದ ಅಲ್ಲ. So A, it is absolutely correct. So statement C is also correct. Camel wool is coarse and thick, hence it is suitable for making carpets and blankets. ಸೊ ಕ್ಯಾಮಲ್ ಉಲ್ ಡ್ಯೂರಾಬಿಲಿಟಿ ಜಾಸ್ತಿ ಇರುವುದರಿಂದ ಕಾರ್ಪೆಟ್ಸ್ ಮಾಡಲು ಬಳಸುತ್ತಾರೆ. ಸೊ ಸಿ ಇಟ್ ಈಸ್ ಕರೆಕ್ಟ್. ಹೆನ್ಸ್ ಆಪ್ಷನ್ ಎ ಇಟ್ ಈಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ದಟ್ ಈಸ್ ಎ ಅಂಡ್ ಸಿ. ಸೊ ವೈ ಅದರ್ ಆಪ್ಷನ್ಸ್ ಆರ್ ನಾಟ್ ಕರೆಕ್ಟ್ ಹಿಯರ್? ಸ್ಟೇಟ್ಮೆಂಟ್ ಬಿ ಕಾನ್ಸೆಪ್ಚುಯಲಿ ರಾಂಗ್. ಸೊ ಅಂಗೋರಾ is not a type of wool. It is the name of a rabbit breed. So wool name, that is Angora wool, animal name Angora rabbit. So question statement says that Angora, it is a type of wool. So this wording is incorrect. So B is rejected. So statement D completely wrong. Pashmina wool is never obtained from rabbits. So Pashmina rabbits inda barudilla. Only high altitude goats inda baruttade. So D it is 100% false. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, that is A and C. Option A is the correct answer. Next question, which of the following represents correct matching order? ಈ ಪ್ರಶ್ನೆ ಸಿಟಿಇಟಿ ಡಿಸೆಂಬರ್ 2019 ನಲ್ಲಿ ಕೇಳಿದ್ದಾರೆ. ಇಲ್ಲಿ ಕಾಲಮ್ ಎ ಮತ್ತು ಕಾಲಮ್ ಬಿ ಕೊಟ್ಟಿದ್ದಾರೆ. ಸೊ ಕಾಲಮ್ ಎ ಆಸಿಡ್, ಕಾಲಮ್ ಬಿ ಸೋರ್ಸ್. ಸೊ ಕಾಲಮ್ ಎ ಆಸಿಡ್ ನಲ್ಲಿ ಅಸಿಟಿಕ್ ಆಸಿಡ್ ಕೊಟ್ಟಿದ್ದಾರೆ, ಕಾಲಮ್ ಬಿ ಸೋರ್ಸ್ ನಲ್ಲಿ ಕರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಕಾಲಮ್ ಎ ಲ್ಯಾಕ್ಟಿಕ್ ಆಸಿಡ್, ಕಾಲಮ್ ಬಿ ಸ್ಪಿನಾಕ್, ಕಾಲಮ್ ಎ ಆಕ್ಸಾಲಿಕ್ ಆಸಿಡ್, ಕಾಲಮ್ ಬಿ ಸಿಟ್ರಸ್ ಫ್ರೂಟ್ಸ್. ಸೊ ಕಾಲಮ್ ಎ ಅಸ್ಕಾರ್ಬಿಕ್ ಆಸಿಡ್, ಕಾಲಮ್ ಬಿ ವಿನೆಗಾರ್. ಸೊ ಇಲ್ಲಿ ಅಸಿಟಿಕ್ ಆಸಿಡ್, ಸೊ ಅಸಿಟಿಕ್ ಆಸಿಡ್ it is better matching vinegar. So acetic acid, it is the main acid present in vinegar. So vinegar ಅಂದರೆ dilute acetic acid solution ಆಗಿರುತ್ತದೆ. So ಹಾಗಾಗಿ acetic acid it is better matching vinegar. So lactic acid, so lactic acid it better matches curd. Okay, so lactic acid is formed when milk converts into curd. So milk curd ಆಗುವಾಗ lactic acid produce ಆಗುತ್ತದೆ. Hence B it is just correct with this Roman 1. So oxalic acid it is just better matching spinac, Roman 2. So oxalic acid is naturally found in spinac and leafy vegetables. So spinac ನಲ್ಲಿ oxalic acid ಇರುತ್ತದೆ. So ಇಲ್ಲಿ C it is better matching Roman 2, that is spinac. So ascorbic acid it is better matching citrus fruits, that is Roman 3. So ascorbic acid it is present in vitamin C. So present in citrus fruits like lemon and orange. So citrus fruits vitamin C source ಆಗಿವೆ. So therefore D it is better matching, what is that, Roman 3. So ಯಾವ್ಯಾವುದು ಬಂತು ಇಲ್ಲಿ ನಮಗೆ? So A it is better matching 4. So B it is better matching Roman 1.
C it is better matching Roman 2, D it is better matching Roman 3. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಸೆಟ್ಸ್ ಕಂಪ್ರೈಸಸ್ ಅ ಕೆಮಿಕಲ್ ಚೇಂಜಸ್? ಈ ಪ್ರಶ್ನೆ CTET 2020 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಕುಕಿಂಗ್ ಆಫ್ ಫುಡ್, ಬಾಯ್ಲಿಂಗ್ ಆಫ್ ವಾಟರ್, ಡಿಸಾಲ್ವಿಂಗ್ ಶುಗರ್ ಇನ್ ವಾಟರ್. ಸೊ ಆಪ್ಷನ್ ಬಿ ರಸ್ಟಿಂಗ್ ಆಫ್ ಐರನ್, ಬರ್ನಿಂಗ್ ಆಫ್ ಪೇಪರ್, ಡೈಜೆಷನ್ ಆಫ್ ಫುಡ್. ಸೊ ಆಪ್ಷನ್ ಸಿ ಬಾಯ್ಲಿಂಗ್ ಆಫ್ ವಾಟರ್, ಬ್ರೇಕಿಂಗ್ ಆಫ್ ಗ್ಲಾಸ್, rusting of iron. So option D dissolving salt in water, digestion of food, shredding of paper. So ಇಲ್ಲಿ option B is the correct answer, rusting of iron, burning of paper, digestion of food. So these are the true chemical changes because new substances are formed permanently. So rusting ನಲ್ಲಿ ಐರನ್ ಆಕ್ಸೈಡ್ ಆಗಿ ಚೇಂಜ್ ಆಗುತ್ತದೆ. ಸೊ ಬರ್ನಿಂಗ್ ಆಫ್ ಪೇಪರ್ ನಲ್ಲಿ ಆಶ್ ಅಂಡ್ ಗ್ಯಾಸಸ್ ಫಾರ್ಮ್ ಆಗುತ್ತವೆ. ಸೊ ಅಂಡ್ ಡೈಜೆಷನ್ ನಲ್ಲಿ ಫುಡ್ ನ್ಯೂ ಸಿಂಪಲರ್ ಕೆಮಿಕಲ್ಸ್ ಆಗಿ ಕನ್ವರ್ಟ್ ಆಗುತ್ತವೆ. ಸೊ ಒನ್ಸ್ ಚೇಂಜ್ಡ್ ಒರಿಜಿನಲ್ ಸಬ್ಸ್ಟೆನ್ಸ್ ರಿವರ್ಟ್ ಆಗುವುದಿಲ್ಲ. ಸೊ ದೀಸ್ ಆರ್ ದಿ ಕೆಮಿಕಲ್ ಚೇಂಜಸ್, ದಟ್ ಈಸ್ ಆಪ್ಷನ್ ಬಿ ರಸ್ಟಿಂಗ್ ಆಫ್ ಐರನ್, ಬರ್ನಿಂಗ್ ಆಫ್ ಪೇಪರ್, ಡೈಜೆಷನ್ ಆಫ್ ಫುಡ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ನಾಟ್ ಕರೆಕ್ಟ್ ಹಿಯರ್? ಆಪ್ಷನ್ ಎ ರಾಂಗ್. ಸೊ ಬಾಯ್ಲಿಂಗ್ ವಾಟರ್ ಅಂಡ್ ಡಿಸಾಲ್ವಿಂಗ್ ಶುಗರ್ ಆರ್ ಫಿಸಿಕಲ್ ಚೇಂಜಸ್, ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗಲ್ಲ. ಸೊ ಆಪ್ಷನ್ ಸಿ ರಾಂಗ್. Breaking glass and boiling water are physical changes, rusting matra chemical. So option D wrong. Dissolving salt and shredding paper physical changes, digestion matra chemical change. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, that is rusting of iron, burning of paper, digestion of food. All these are chemical changes. So option B is the correct answer. ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಮಾಂಗ್ ದ ಫಾಲೋವಿಂಗ್. ಈ ಪ್ರಶ್ನೆ CTET 2020 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ದ ಪ್ರಪೋರ್ಷನ್ ಆಫ್ ಲಾರ್ಜ್ ಪಾರ್ಟಿಕಲ್ಸ್ ಇನ್ ಲೋಮಿ ಸಾಯಿಲ್ ಇಸ್ ರಿಲೇಟಿವ್ಲಿ ಹೈಯರ್ ದ್ಯಾನ್ ಇನ್ ದ ಸ್ಯಾಂಡಿ ಸಾಯಿಲ್. ಸೊ ಆಪ್ಷನ್ ಬಿ ದ ಪ್ರಪೋರ್ಷನ್ ಆಫ್ ಫೈನ್ ಪಾರ್ಟಿಕಲ್ಸ್ ಇನ್ ಕ್ಲೇಯಿ ಸಾಯಿಲ್ ಇಸ್ ರಿಲೇಟಿವ್ಲಿ ಹೈಯರ್ ದ್ಯಾನ್ ಇನ್ ದ ಲೋಮಿ ಸಾಯಿಲ್. ಸೊ ಆಪ್ಷನ್ ಸಿ ದ ಪ್ರಪೋರ್ಷನ್ ಆಫ್ ಫೈನ್ ಪಾರ್ಟಿಕಲ್ಸ್ ಇನ್ ಸ್ಯಾಂಡಿ ಸಾಯಿಲ್ ಇಸ್ ರಿಲೇಟಿವ್ಲಿ ಹೈಯರ್ ದ್ಯಾನ್ ಇನ್ ದ ಕ್ಲೇಯಿ ಸಾಯಿಲ್. ಸೊ ಡಿ the amount of large and fine particles is about the same in clayey soil. So imagine soil particles like marbles of different sizes. So clayey soil has very tiny marbles, that is fine particles. So water and nutrients stick to it easily. ಅದಕ್ಕೆ clayey soil ನಲ್ಲಿ fine particles ಪ್ರಮಾಣ loamy soil ಗಿಂತ ಹೆಚ್ಚು. So loamy soil is like a perfect mix, not too fine, not too coarse. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದ ಪ್ರಪೋರ್ಷನ್ ಆಫ್ ಫೈನ್ ಪಾರ್ಟಿಕಲ್ಸ್ ಇನ್ ಕ್ಲೇಯಿ ಸಾಯಿಲ್ ಇಸ್ ರಿಲೇಟಿವ್ಲಿ ಹೈಯರ್ ದ್ಯಾನ್ ಇನ್ ದ ಲೋಮಿ ಸಾಯಿಲ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ನಾಟ್ ಕರೆಕ್ಟ್ ಹಿಯರ್? ಆಪ್ಷನ್ ಎ ರಾಂಗ್. ಸೊ ಸ್ಯಾಂಡಿ ಸಾಯಿಲ್ ಹ್ಯಾಸ್ ಬಿಗ್ ಪಾರ್ಟಿಕಲ್ಸ್ ಲೈಕ್ ಸ್ಟೋನ್ಸ್, ಲೋಮಿ ಸಾಯಿಲ್ ಅಲ್ಲ. ಸೊ ಆಪ್ಷನ್ ಸಿ ರಾಂಗ್. ಸ್ಯಾಂಡಿ ಸಾಯಿಲ್ ಕೋರ್ಸ್ ಆಗಿದೆ, ಫೈನ್ ಪಾರ್ಟಿಕಲ್ಸ್ ಕ್ಲೇಯಿ ಸಾಯಿಲ್ ನಲ್ಲಿ ಮಾತ್ರ. ಸೊ ಆಪ್ಷನ್ ಡಿ ರಾಂಗ್. ಕ್ಲೇಯಿ ಸಾಯಿಲ್ ಮೋಸ್ಟ್ಲಿ ಫೈನ್ ಪಾರ್ಟಿಕಲ್ಸ್ ಹೊಂದಿವೆ, ಈಕ್ವಲ್ ಮಿಕ್ಸ್ ಅಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇಟ್ ಈಸ್ ಅಬ್ಸರ್ವ್ಡ್ ದಟ್ ಕಾಪರ್ ವೆಸಲ್ ಗೆಟ್ಸ್ ಕೊರೋಡೆಡ್ ಇನ್ ದ ರೇನಿ ಸೀಸನ್ ಟು ಗಿವ್. ಈ ಪ್ರಶ್ನೆ CTET 2021 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ರೆಡಿಶ್ ಬ್ರೌನ್ ಕೋಟಿಂಗ್ ಆಫ್ ಕಾಪರ್ ಆಕ್ಸೈಡ್ ಅಂಡ್ ಕಾಪರ್ ಹೈಡ್ರಾಕ್ಸೈಡ್. ಆಪ್ಷನ್ ಬಿ ಗ್ರೀನಿಶ್ ಕೋಟಿಂಗ್ ಆಫ್ ಕಾಪರ್ ಹೈಡ್ರಾಕ್ಸೈಡ್ ಅಂಡ್ ಕಾಪರ್ ಕಾರ್ಬೋನೇಟ್. Option C white coating of copper carbonate and copper oxide. Option D green coating of copper sulfide and copper carbonate. So in the rainy season copper reacts slowly with moisture, that is water. So oxygen and carbon dioxide present in the air. ಈ ರಿಯಾಕ್ಷನ್ ನಿಂದ ಕಾಪರ್ ವೆಸಲ್ ಮೇಲೆ ಗ್ರೀನ್ ಕಲರ್ ಕೋಟಿಂಗ್ ಬರುತ್ತದೆ, as we can see here. ಸೊ ವರ್ಡಿಗ್ರೀಸ್ ಇದಕ್ಕೆ ಏನಂತ ಹೇಳ್ತೀವಿ ನಾವು? ವರ್ಡಿಗ್ರೀಸ್ ಅಂತ ಹೇಳ್ತೀವಿ. ದಟ್ ಈಸ್ ಅ ಬ್ಲೂ ಗ್ರೀನ್ ಲೇಯರ್ ಫಾರ್ಮ್ ಆಗುತ್ತದೆ. ಸೊ ದಿಸ್ ಕೋಟಿಂಗ್ ಇಸ್ ಮೇನ್ಲಿ ಬೇಸಿಕ್ ಕಾಪರ್ ಕಾರ್ಬೋನೇಟ್ ಅಂಡ್ ಕಾಪರ್ ಹೈಡ್ರಾಕ್ಸೈಡ್. ಹೆನ್ಸ್ ಆಪ್ಷನ್ ಬಿ ಇಟ್ ಈಸ್ ದ ಕರೆಕ್ಟ್, ದಟ್ ಈಸ್ ಗ್ರೀನಿಶ್ ಕೋಟಿಂಗ್ ಆಫ್ ಕಾಪರ್ ಹೈಡ್ರಾಕ್ಸೈಡ್ ಅಂಡ್ ಕಾಪರ್ ಕಾರ್ಬೋನೇಟ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ನಾಟ್ ಕರೆಕ್ಟ್ ಹಿಯರ್? ಆಪ್ಷನ್ ಎ ರಾಂಗ್. So copper oxide gives reddish brown color, but rainy season corrosion form, that is green coating, not red. So option C wrong. So white coating copper compounds form agudilla. Verdigris is green, not white. So option D wrong.
So copper sulfide forms in the presence of sulfur gases, rainy air conditions ನಲ್ಲಿ ಅಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಇಸ್ ಗ್ರೀನಿಶ್ ಕೋಟಿಂಗ್ ಆಫ್ ಕಾಪರ್ ಹೈಡ್ರಾಕ್ಸೈಡ್ ಅಂಡ್ ಕಾಪರ್ ಕಾರ್ಬನೇಟ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಫ್ರೆಂಡ್ಸ್, ಇವತ್ತಿನ ಪಾರ್ಟ್ 3 PYQ ಸಾಲ್ವಿಂಗ್ ಸೆಷನ್ ನಿಮಗೆ ಮಟೀರಿಯಲ್ಸ್ ಅಂಡ್ ದೇರ್ ಡೈಲಿ ಯೂಸಸ್ ಟಾಪಿಕ್ ನಲ್ಲಿ CTET ಕ್ವಶನ್ಸ್ ಯಾವ ಪ್ಯಾಟರ್ನ್ ನಲ್ಲಿ ಬರುತ್ತವೆ ಅನ್ನೋದನ್ನ ಕ್ಲಿಯರ್ ಆಗಿ ಅರ್ಥ ಮಾಡಿಸಿರಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ ಪ್ರಾಕ್ಟೀಸ್ ಅಂದರೆ ಕಾನ್ಸೆಪ್ಟ್ ಪ್ರಾಕ್ಟಿಕಲಿ ಅಪ್ಲೈ ಮಾಡೋ ಕಾನ್ಫಿಡೆನ್ಸ್, ರಿಪೀಟೆಡ್ಲಿ ಆಸ್ಕ್ಡ್ ಏರಿಯಾಸ್ ಐಡೆಂಟಿಫೈ ಮಾಡೋ ಕ್ಲಾರಿಟಿ, ಪೇಪರ್ ಟು ಸ್ಕೋರಿಂಗ್ ಬೂಸ್ಟ್ ಮಾಡೋ ಸ್ಮಾರ್ಟ್ ಪ್ರಿಪರೇಷನ್ ಮೆಥಡ್. ಈ ಟಾಪಿಕ್ ನ ಪಾರ್ಟ್ 4 ಸೆಷನ್ ಇಸ್ ಆಲ್ಸೋ ಕಮಿಂಗ್ ವೆರಿ ಸೂನ್. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನಿಂದ ಇನ್ನೂ ಮೋರ್ MCQ ಸಾಲ್ವ್ ಮಾಡ್ತೀವಿ ಫುಲ್ಲಿ ಎಕ್ಸಾಮ್ ಓರಿಯೆಂಟೆಡ್ ಪ್ರಾಕ್ಟೀಸ್ಗಾಗಿ. ಸೆಷನ್ ಯೂಸ್ಫುಲ್ ಅನ್ಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪಾರ್ಟ್ 4 ಮಿಸ್ ಆಗಬಾರ್ದೆಂದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. CTET 2026ಗೆ ಆಲ್ ದ ಬೆಸ್ಟ್. ಪ್ರಾಕ್ಟೀಸ್ ಕಂಟಿನ್ಯೂ ಮಾಡಿ, ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೈನ್ಸ್ ಪಾಠಶಾಲಾ.